ಧಾರಾಕಾರ ಮಳೆಗೆ ಹಾಸನದಲ್ಲಿ ಭೂಕುಸಿತ ಆಗಿದೆ. ಹೀಗಾಗಿ ಮಳೆ ಹಾನಿ ಪ್ರದೇಶಕ್ಕೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ಭೇಟಿ ಕೊಟ್ಟಿದ್ದಾರೆ. ಸಕಲೇಶಪುರದ ಆನೆಮಹಲ್ ಬಳಿ ಭೂಕುಸಿತ ಆಗಿರೋದು. ಈ ಪ್ರದೇಶಕ್ಕೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ಭೇಟಿ ಕೊಟ್ಟಿದ್ದಾರೆ. ಶ್ರೇಯಸ್ ಪಟೇಲ್, ಶಿವಲಿಂಗೇಗೌಡ, ಸಿಮೆಂಟ್ ಮಂಜು ಸಾಥ್ ಕೊಟ್ಟಿದ್ದಾರೆ. ಮೊನ್ನೆಯಷ್ಟೇ ಸಿಮೆಂಟ್ ಮಂಜು ಅವರು ಸ್ಥಳ ವೀಕ್ಷಣೆಗೆ ಹೋದಂಥ ಸಂದರ್ಭದಲ್ಲೇ ಮಣ್ಣು ಕುಸಿತ ಇತ್ತು. ಒಂದು ವಾರದಿಂದ ಸುರಿದಂಥ ಮಳೆಯಿಂದಾಗಿ ಅಲ್ಲಿ ಭೂಕುಸಿತ ಆಗ್ತಾನೆ ಇದೆ. ಹಾಗಾಗಿ ಅವೈಜ್ಞಾನಿಕವಾಗಿ ಅಲ್ಲಿ ರಸ್ತೆ ನಿರ್ಮಾಣ ಆಗಿದೆ ಅನ್ನುವಂಥ ಆರೋಪವೂ ಇದೆ. ಹೀಗಾಗಿ ಇವತ್ತು ಸಚಿವ ಸತೀಶ್ ಜಾರಕಿಹೊಳಿ, ಸಿಮೆಂಟ್ ಮಂಜು ಇವರೆಲ್ಲರೂ ಕೂಡ ಆ ಪ್ರದೇಶಕ್ಕೆ ಹೋಗಿ ವೀಕ್ಷಣೆ ಮಾಡಿದ್ದಾರೆ. ಮುಂದೆ ಏನು ಕ್ರಮ ತೆಗೆದುಕೊಳ್ತಾರೆ ಅನ್ನೋದನ್ನ ನೋಡಬೇಕಿದೆ. ಶಿವಲಿಂಗೇಗೌಡ ಅವರು ಕೂಡ ಅವ್ರ ಜೊತೆಗೆ ಸಾಥ್ ಕೊಟ್ಟಿದ್ದಾರೆ. ನೋಡೋಣ ಏನು ಪರಿಹಾರವನ್ನು ಕಲ್ಪಿಸ್ತಾರೆ ಅಂತ. ಯಾಕೆಂದರೆ ಅವೈಜ್ಞಾನಿಕ ರಸ್ತೆ ನಿರ್ಮಾಣದಿಂದಾಗಿ ಇಲ್ಲಿ ಪದೇ ಪದೇ ಮಳೆ ಬಂದಂಥ ಸಂದರ್ಭದಲ್ಲಿ ಮಣ್ಣು ಸಡಿಲಾಗಿ ಗುಡ್ಡ ಕುಸಿತ ಆಗುತ್ತೆ ಅಂತ. ಪ್ರತಿ ವರ್ಷವೂ ಕೂಡ ಇದೇ ಪ್ರಾಬ್ಲಮ್ ಅಲ್ಲಿ. ಒಂದು 10 ಅಡಿ ಅಗಲಕ್ಕೆ ರೋಡ್ ಮಾಡ್ದಂಗೆ ಮಾಡಬೇಕು. ಆಮೇಲೆ ಮತ್ತೊಂದು ರಿಟರ್ನಿಂಗ್ ವಾಲ್ ಮಾಡಬೇಕು. ಕ್ಯಾಮರಾ ಇಂಥವಲ್ಲ ಅಲ್ಲೇ ಉಳಿಯಲ್ಲ. ಮತ್ತೆ ಸ್ಟೆಪ್ಪು 1-1.5 ಮೀಟರ್ ಹೈಟ್ ಮೇಲೆ ಹೋಗಬಾರ್ದು. ಅವರು ಎಂಡೇಂಜರ್ಡ್ ಅಲ್ಲೇ ಇದ್ದಾರೆ ಮೇಲ್ಗಡೆ. ಅವರಿಗೆಲ್ಲ ಇನ್ನೊಂದು ಮಳೆ ಬಂದ್ರೆ ಅದೆಲ್ಲ ಕೂಡಿ ಬರ್ತಾ ಇರೋದು ಇದು 4ನೇ ಬಾರಿ. ಫಸ್ಟ್ ಟೈಮ್ ಬಂದಾಗ ಹೇಳಿದ್ದೆ ವರ್ಷಕ್ಕೆ 2 ಸಾರಿ ಬರ್ತೀನಿ ಅಂತ. ಆದಷ್ಟು ಬೇಗ ಮುಗಿಸ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅಂತ. ಅವಾಗ ಬಂದದಕ್ಕೂ ಈಗ ಭಾಳ ವ್ಯತ್ಯಾಸ ಇದೆ. ಅದು ಕೂಡ ಆತಂಕ ಇದೆ ಜನರಲ್ಲಿ. ಯಾವಾಗ ಇದು ಕಳಿಸ್ತಾ ಇದೆ, ಬೀಳ್ತಾ ಇದೆ ಅನ್ನೋದು ಆತಂಕ ಇದೆ. ಅದು ಕೂಡ ಆಗದಂಗೆ ನೋಡಲಿಕ್ಕೆ ನಮ್ಮ ಜಿಲ್ಲಾಡಳಿತ, DC ಅವರು, ನಮ್ಮ ಸ್ಟೇಟ್ನವರು, ನ್ಯಾಷನಲ್ ಇದ್ದವರು ಎಲ್ಲ ಕೂಡ ಒಟ್ಟಾಗಿ ಕೆಲಸ ಮಾಡ್ತಾಯಿದ್ದೀವಿ ನಾವು. ಸೊ ಈಗ ಅವರು ಹೇಳ್ತಾರೆ 2-3 ತಿಂಗಳ ಹತ್ರ ನಾವು ಅಟ್ಲೀಸ್ಟು ಇನ್ನೂ 6 ಮಂತ್ ಮುಗಿದ್ರೂ ಕೂಡ ಒಳ್ಳೆಯ ಅಚೀವ್ಮೆಂಟೇ. ಯಾಕಂದರೆ 15 ವರ್ಷದಿಂದ ಪ್ರತಿ ಸಾರಿ ಒಂದು 2-3 ಸಾರಿಯಾರ ಪೇಪರ್ನಾಗ ಬರ್ತೈತಿದ್ದು. ಈ ಘಾಟ್ನಲ್ಲಿ ಬಿತ್ತು, ಘಾಟ್ನಲ್ಲಿ ಸಂಚಾರ ಸ್ಥಗಿತ ಆಯ್ತು ಅಂತ ಬರ್ತಾನೆ ಇರ್ತೀವಿ. ಅವಾಗ ಹೇಳಿದ್ವಿ ನಾವು ನಮ್ಮ ಅಧಿಕಾರದಲ್ಲಿ ಇದಕ್ಕೆ ಮುಕ್ತಿ ಹಾಡ್ತೀವಿ ಅಂತ. ಆ ನಿಟ್ಟಲ್ಲಿ ಪ್ರಯತ್ನ ಮಾಡ್ತಾಯಿದ್ವಿ. ಮತ್ತು ಮುಂದಿನ ಸಾರಿ ಬರ್ತೀನಿ, ಮತ್ತು ಮಳೆಗಾಲ ನಂತರ ಬರ್ತೀವಿ. ಒಟ್ಟಾರೆಯಾಗಿ ಇದು ಬೇಗ ಆಗಬೇಕಂತ ಆಸೆ ಇದೆ. ಕೆಲಸ ನಡೀತಾ ಇದೆ. ಅಲ್ಲ, ಕೆಲಸ ನಿಧಾನವಾಗಿ ಆಗ್ತದೆ ಅಂತ ಅನ್ನಿಸ್ತಲ್ಲ ಸರ್? ಏನು ಮಾಡಲಿಕ್ಕೆ ನಮ್ಮ ನಿಯಂತ್ರಣದಲ್ಲಿಲ್ಲ. ಕೇಂದ್ರ ಸರ್ಕಾರದ್ದು ಇದು ಮುಹೂರ್ತ ಡಿಪಾರ್ಟ್ಮೆಂಟ್ ಮಾಡ್ತಿದ್ದಾರೆ. ನಾವೇನಿದ್ರು ರಿಕ್ವೆಸ್ಟ್ ಮಾಡಬೇಕು, ಈ ಥರ ಚೇಂಜಸ್ ಮಾಡಿ ಅಂತ ಹೇಳಬೇಕು, ರಿಕ್ವೆಸ್ಟ್ ಮಾಡಬೇಕು. ಹೊರತಾಗಿ ನಾವು ನೇರವಾಗಿ ಏನು ಡಿಸಿಷನ್ ಮಾಡಲಿಕ್ಕಾಗಲ್ಲ. ರಿಕ್ವೆಸ್ಟ್ ಮಾಡಿ ಮಾಡಿಸ್ತಾ ಇದ್ದೀವಿ.